ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿವತ್ತು ಅವಲಕ್ಕಿ ಉಪ್ಮಾನ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಮಾಡೋಣ, ಹೋಗೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಕೆಜಿ ಅವಲಕ್ಕಿಯನ್ನ ತಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ಒಂದ್ ಸ್ವಲ್ಪ ಕಡಲೆ ಬೀಜ ಅಂದ್ರೆ ಶೇಂಗಾ ಅಂತಾರಲ್ಲ ಅದ್ ತಗೊಂಡಿದ್ದೀನಿ. ಮತ್ತೆ ಕಡಲೆಬೇಳೆ ತಗೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಹಣ್ಣು ಉತ್ತರಿಸ್ಕೊಂಡಿದ್ದೀನಿ, ಕಾಯಿ ತುರಿ, ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ನೀವು ಸಣ್ಣದಾಗಿ ಉತ್ತರಿಸ್ಬಿಡಿ, ಯಾಕೆ ಅಂದ್ರೆ ಅದು ಎಲೆ ತರ ಇದ್ರೆ ತೆಗೆದು ಸೈಡಿಗೆ ಹಾಕ್ತಾರೆ. ಸಣ್ಣದಾಗಿ ಉತ್ತರಿಸಿ ಹಾಕಿದ್ರೆ ಅದು ಸಿಗೋದಿಲ್ಲ, ತಿನ್ಕೊಂತಾರೆ. ಮಕ್ಕಳಾಗ್ಲಿ ದೊಡ್ಡವ್ರಿಗಾಗ್ಲಿ ಅದು ಒಳ್ಳೇದು ಆರೋಗ್ಯಕ್ಕೆ. ನಾನು ನಿಮ್ಗೆ ಪ್ರತಿಯೊಂದು ವಿಡಿಯೋಸ್ ಆವಾಗ ಹೇಳ್ತಾನೆ ಇರ್ತೀನಿ, ಕರಿಬೇವು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳಿ. ಈ ರೀತಿ ಸಣ್ಣದಾಗಿ ಉತ್ತರಿಸಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇದ್ರ ಜೊತೆಗೆ ನಾನು ನೋಡಿ ಇಲ್ಲಿ ಸ್ವಲ್ಪ ವೈಟ್ ರೈಸ್ ಅನ್ನ ತಗೊಂಡಿದ್ದೀನಿ. ಇದು ವೈಟ್ ರೈಸ್ ಬೇಕು ಅಂತ ಏನ್ ತಗೊಂಡಿರೋದಲ್ಲ, ನಮ್ಮ ಮನೆಯಲ್ಲಿ ಮಾಡಿದಂತ ವೈಟ್ ರೈಸ್ ಇತ್ತಲ್ವಾ, ಅದನ್ನ ನಾನು ಸೇರಿಸ್ಕೊಂತಾ ಇದ್ದೀನಿ. ಇದು ಆಪ್ಷನಲ್ ಆಗಿರುತ್ತೆ, ಇದ್ರೆ ನೀವು ಸೇರಿಸ್ಕೋಬಹುದು, ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ಅವಲಕ್ಕಿ ಜೊತೆ. ಈ ರೀತಿನೂ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಇರೋಂತ ರೈಸ್ ಏನು ಉಳಿದಿರುತ್ತೆ ಆ ರೈಸ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ. ಇಷ್ಟು ಸ್ವಲ್ಪ ಇದೆ ನೋಡಿ, ಸ್ವಲ್ಪ ಇದೆ. ಇದನ್ನು ಕೂಡ ನಾನು ಮಿಕ್ಸ್ ಮಾಡಿ ಮಾಡ್ತೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆಯನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ ಬಾಂಡ್ಲಿಗೆ. ಇಷ್ಟು ಎಣ್ಣೆಯನ್ನ ನಾನು ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಮುಂದೆ ಇರಲಿ, ಅವಲಕ್ಕಿ ಉಪ್ಪಿಟ್ಟಿಗಾಗಿರ್ಬೋದು ಎಣ್ಣೆ ಒಂಚೂರು ಮುಂದೆ ಇರಬೇಕು. ಚಿತ್ರಾನ್ನಕ್ಕಾದ್ರೆ ಸ್ವಲ್ಪ ಕಡಿಮೆ ಇರಬೇಕು. ನೋಡಿ ಈ ರೀತಿ ನಾನು ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಈ ಎಣ್ಣೆಯನ್ನ ಬಿಸಿ ಆಗ್ಲಿ. ಇದಕ್ಕೆ ಫಸ್ಟ್ ಬಿಸಿ ಆದ ನಂತರ ನಾನು ಕಡಲೆ ಬೀಜ ಏನಿದೆ ಅದು ಫ್ರೈ ಮಾಡ್ಕೊಂತೀನಿ. ಕಡಲೆ ಬೀಜವನ್ನ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಫ್ರೈ ಮಾಡ್ಕೊಂಡು ತಕ್ಕೊಳ್ಳೋಣ. ನಾನು ಕಡಲೆ ಬೀಜ ಫ್ರೈ ಮಾಡ್ಕೊಂಡು ತಕ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ಕೆಂಪಳ ಆಗಿದೆ. ಈ ರೀತಿ ಕೆಂಪಳ ಮಾಡ್ಕೊಂಡು ನಾವು ತಕ್ಕೊಳ್ಳೋಣ ಒಂದು ಪ್ಲೇಟಿಗೆ. ನೀಟಾಗಿ ತಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ತಕ್ಕೊಂಡಾಯ್ತು. ಈಗ ಈರುಳ್ಳಿ ಮತ್ತೆ ಕರಿಬೇವೇನಿದೆ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಸಾಸಿವೆಯನ್ನ ಹಾಕಿಲ್ಲ, ಇಲ್ಲಿ ಈರುಳ್ಳಿ ಮತ್ತೆ ಕರಿಬೇವು ಹಾಕ್ತಾ ಇದ್ದೀನಿ. ಸಾಸಿವೆ ಆಮೇಲೆ ಹಾಕೋಣ, ಯಾಕೆ ಅಂದ್ರೆ ಅದು ಹಾಕಿದ ತಕ್ಷಣ ಸೀದೋಗುತ್ತೆ. ಅದ್ರ ಟೇಸ್ಟ್ ಏನಿದೆ, ಅದರಲ್ಲಿರೋ ಬೆನಿಫಿಟ್ಸ್ ನಮಗೆ ಫಸ್ಟಿಗೆ ಹಾಕಿದ್ರೆ ಸಿಗೋದಿಲ್ಲ. ಹಾಗಾಗಿ ಈರುಳ್ಳಿ ಹಾಕಿದ್ಮೇಲೆ ನೀವು ಸಾಸಿವೆ ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ತೋರಿಸ್ತೀನಿ. ಈರುಳ್ಳಿ ಹಾಕ್ತಿದೆ, ಆದರೆ ಅದ್ರ ಜೊತೆ ನಾನು ಕಡಲೆಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಒಂದು ಮುಂದೆ ಹಾಕ್ಬೇಕಾಗಿತ್ತು, ಪರವಾಗಿಲ್ಲ, ಈಗಲೇ ಸೇರಿಸ್ಕೊಳ್ಳೋಣ, ಏನಾಗೋದಿಲ್ಲ. ಕಡಲೆಬೇಳೆಯನ್ನ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೋಬೇಕಾಗಿತ್ತು, ಆದರೆ ಹಿಂದೆ ಮುಂದೆ ಆಯ್ತು. ಕಡಲೆಬೇಳೆ ಫ್ರೈ ಆಗೋಯ್ತು. ಈಗ ಈರುಳ್ಳಿ ಏನಿದೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಸಾಸಿವೆ ಮಿಕ್ಸ್ ಮಾಡ್ಕೊಳ್ಳೋಣ ಚೂರು. ನೋಡಿ ಫ್ರೆಂಡ್ಸ್, ನಾನು ಸಾಸಿವೆ ಕಾಳನ್ನ ತಗೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹೇಳ್ತಾ ಇರ್ಬೋದು, ಸಾಸಿವೆ ಫಸ್ಟ್ ಹಾಕ್ತಾರೆ ಎಲ್ಲರೂ, ಇವಳು ನೋಡಿದ್ರೆ ಲಾಸ್ಟಲ್ಲಿ ಈರುಳ್ಳಿ ಹಾಕಿದ್ಮೇಲೆ ಹಾಕ್ತಾ ಇದ್ದಾಳೆ ಅಂತ. ಹೌದು ಫ್ರೆಂಡ್ಸ್, ಸಾಸಿವೆ ನಾವು ಎಣ್ಣೆ ಬಿಸಿಯಲ್ಲಿ ಹಾಕಿದ ತಕ್ಷಣ ಅದು ಚಟ ಅಂತ ಅನ್ನುತ್ತಲ್ವಾ, ಅದು ಸೀದೋಗುತ್ತೆ. ಸೀದೋದ್ರೆ ಅದರಲ್ಲಿ ಇರುವಂತ ಎಣ್ಣೆ ಅಂಶ ಏನಿದೆ ಅದೆಲ್ಲ ಸೀದೋಗುತ್ತೆ. ಅದರಲ್ಲಿ ಇರುವಂತ ಬೆನಿಫಿಟ್ಸು ನಿಮಗೆ ಸಿಗೋದಿಲ್ಲ. ಸಾಸಿವೆಲಿ ಏನಪ್ಪ ಬೆನಿಫಿಟ್ಸು ಅಂತ ಅಂದ್ರೆ, ಸಾಸಿವೆ ಆಯಿಲ್ ಬರುತ್ತಲ್ವಾ, ಅದು ನೋಡಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಗೊತ್ತಾ, ತುಂಬಾ ಒಳ್ಳೇದು. ಅದು ಕೂಡ ನಾನು ನಮ್ಮ ಮನೆಯಲ್ಲಿ ಬಳಸ್ತೀನಿ. ಸಾಸಿವೆ ಎಣ್ಣೆ ಕೂಡ ನಾನು ಅಡುಗೆಗೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇದು ಕೆಂಪಳ ಆಗಲಿ. ನೋಡಿ, ಈರುಳ್ಳಿ ಈ ರೀತಿ ಕೆಂಪಳ ಬರೋ ಅಷ್ಟರಲ್ಲಿ ನಾವು ಅವಲಕ್ಕಿಗೆ ನೀರು ಹಾಕಿ ಒಂದು 3 ನೀರಲ್ಲಿ ಅವಲಕ್ಕಿಯನ್ನ ತೊಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಕೆಂಪಾಗಿದೆ. ಈಗ ಇದಕ್ಕೆ ಟಮಾಟೆ ಹಣ್ಣನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಟಮಾಟೆ ಹಣ್ಣು ಫ್ರೈ ಆಗಲಿ. ನೋಡಿ, ಟಮಾಟೆ ಹಣ್ಣು, ಕರಿಬೇವು, ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತೆ ಕಡಲೆಬೇಳೆ ಇಷ್ಟು ಮಾತ್ರ ನಾನು ಫ್ರೈ ಆಗಕ್ಕೆ ಹಾಕಿದ್ದೀನಿ. ಟಮಾಟೆ ಹಣ್ಣು ಆಯಿತು. ಈಗ ಕಾಯಿ ತುರಿ ಏನಿದೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಅವಲಕ್ಕಿಯಲ್ಲಿ ಸ್ವಲ್ಪ ನೀರು ಹಾಕಿ ನಾನು ನೆನೆಯಲು ಇಟ್ಟಿದ್ದೀನಿ. ಒಂದು 5 ನಿಮಿಷ ನೆನೆಯಕ್ಕಿಡಬೇಕು ಅವಲಕ್ಕಿನ. ಇದೆಲ್ಲ ಫ್ರೈ ಆಗಲಿ. ಇದಕ್ಕೆ ನಾನು ಅವಲಕ್ಕಿನ ಮಿಕ್ಸ್ ಮಾಡ್ಕೊತೀನಿ. ತೊಳೆದು ನಾನು ನೀರು ಹಾಕಿ ಒಂದು 5 ನಿಮಿಷ ನೋಡಿ ಇಟ್ಟಿದ್ದೀನಿ. ಈ ರೀತಿಗೆ
ಈಗ ನೀರನ್ನು ತೆಗೆದ್ಬಿಟ್ಟು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಫ್ರೈ ಆಗ್ತಾ ಇದೆ. ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಳ್ಳೋಣ. ಒಂಚೂರು ಅರಿಶಿನ ಪುಡಿ ನನಗೆ ಬೇಕು ಅಂದರೆ ಆಪ್ಷನಲ್, ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದ ನಂತರ ನಾನು ಅವಲಕ್ಕಿ ನೀಟಾಗಿ ನೀರನ್ನು ಬಸ್ತು ನೀಟಾಗಿ ಇಟ್ಕೊಂಡಿದ್ದೀನಿ. ಈ ಅವಲಕ್ಕಿ ಏನಿದೆ ಇದಕ್ಕೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಬೀಜ ನಾನು ಹಾಕಿಲ್ಲ, ಇಲ್ಲೇ ಇದೆ ಫ್ರೈ ಮಾಡ್ಕೊಂಡಿರೋದು ಅದು. ಮತ್ತು ಕೊತ್ತಂಬರಿ ಸೊಪ್ಪು ಏನಿದೆ ನಾನು ಹಾಕಿಲ್ಲ, ಎರಡೂ ನಾನು ಹಾಕಿಲ್ಲ, ಇಲ್ಲೇ ಇದೆ. ಅದು ನಾನು ಆಮೇಲೆ ಹಾಕ್ತೀನಿ. ಮತ್ತು ರೈಸು ಕೂಡ ನಾನು ಮಿಕ್ಸ್ ಮಾಡಿಲ್ಲ, ಹಾಗೆ ಇದೆ. ಮೂರೂ ಯಾವಾಗ ಮಿಕ್ಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ ಅವಲಕ್ಕಿ ನೀವು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವಲಕ್ಕಿ ಎಲ್ಲ ಮಿಕ್ಸ್ ಆಯಿತು. ಈಗ ಇದಕ್ಕೆ ನಾವು ವೈಟ್ ರೈಸ್ ಏನಿದೆ ಅದನ್ನು ಮಿಕ್ಸ್ ಮಾಡೋಣ. ನೋಡಿ, ಈ ವೈಟ್ ರೈಸ್ ಏನಿದೆ ಅದ್ರ ಜೊತೆ ಮಿಕ್ಸ್ ಮಾಡೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇರೋವಂಥ ಅನ್ನ ವೇಸ್ಟ್ ಆಗೋದಿಲ್ಲ. ಸ್ವಲ್ಪ ಅನ್ನ ಇದೆ ಅಂದರೆ ನೀವು ಅವಲಕ್ಕಿನ ಹಾಕಿ ನೀವು ಅವಲಕ್ಕಿ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ನಾನು ಕೊತ್ತಂಬರಿ ಸೊಪ್ಪೇನಿದೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಮತ್ತು ರೈಸ್ ಮಿಕ್ಸ್ ಮಾಡಾಯಿತು. ಈಗೆಲ್ಲ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ಮತ್ತು ರೈಸ್ ಎರಡೂ ಮಿಕ್ಸ್ ಆಗಿದೆ, ಆದರೆ ನಮಗೆ ಗೊತ್ತಾಗೋದಿಲ್ಲ. ಅವಲಕ್ಕಿ ಜೊತೆ ನಾವು ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಗೊತ್ತಾಗೋದಿಲ್ಲ. ಇದಕ್ಕೆ ಒಂಚೂರು ಈ ರೀತಿ ಮಾಡಿಬಿಟ್ಟು ನಾವು ನೋಡಿ ತಳಕ್ಕೆ ಒಂಚೂರು, ಜಾಸ್ತಿ ಇಲ್ಲ, ಒಂಚೂರು ನಾವು ನೀರನ್ನು ಬೆರೆಸ್ಕೊಡೋಣ. ಇಷ್ಟು, ಜಾಸ್ತಿ ಬೇಡ, ಸ್ವಲ್ಪ ಇಷ್ಟು. ಯಾಕೆಂದರೆ ತಳ ಸೀಬಾರ್ದು ಅಲ್ವಾ, ಅದೆಲ್ಲ ಬಿಂದು ಏನಿದೆ ಅವಲಕ್ಕಿದು ಅದು ಅರಳಿ ಅನ್ನ ನಾವು ಅರಳಕ್ಕೆ ಬಿಡ್ತೀವಲ್ಲ ಆ ರೀತಿ. ಇದ್ರ ಮೇಲೆ ಈಗ ನಾವು ಒಂದು ಪ್ಲೇಟನ್ನು ಮುಚ್ಚೋಣ. ಆದರೆ ಕಡಲೆ ಬೀಜ ಇಲ್ಲೇ ಇದೆ, ಹಾಕಿಲ್ಲ ನಾನು, ಅದು ಆಮೇಲೆ ನಾನು ಸೇರಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಇದ್ರ ಮೇಲೆ ನೀಟಾಗಿ ಒಂದು ಪ್ಲೇಟನ್ನು ಮುಚ್ಚೋಣ. ಈ ರೀತಿ ಇದು ಫುಲ್ಲು ಆಗಲಿ, ಆಮೇಲೆ ನಾನು ನಿಮಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ಕಡಲೆ ಬೀಜ ಹಾಕಿ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ಈ ರೀತಿ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಏನಿದೆ ನಾವು ಕಡಲೆ ಬೀಜವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಅವಲಕ್ಕಿ ಆದಮೇಲೆ ಕಡಲೆ ಬೀಜವನ್ನು ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಳ್ಳೋಣ. ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲಾಸ್ಟಲ್ಲಿ ಕಡಲೆ ಬೀಜವನ್ನು ಮಿಕ್ಸ್ ಮಾಡಬೇಕು. ಯಾಕೆ ಅಂದರೆ ಕಡಲೆ ಬೀಜ ಗರಿಗರಿಯಾಗಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಇದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ಉಪ್ಮಾ ರೆಡಿಯಾಗಿದೆ. ಈ ರೀತಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲು. ಇದು ಮಾಡಿ ನೋಡಿ ಈ ರೀತಿ.